ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕೊಕೊನೆಟಲ್ಲಿ ಮೇಕಪ್ ಯಾವ ಥರ ಮಾಡೋದು ಅಂತ ನಿಮಗೆ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಈ ಒಂದು ತೆಂಗಿನಕಾಯಿ ಥಿಂಕಿಂಗ್ ಯಾಕೆ ಬಂತು ಅಂದರೆ, ಸೊ ನಾನು ಒಂದು ಏನಾದರೂ ಒಂದು ಮಾಡೋಣ, ಯಾವಾಗೂ ಕಸ್ಟಮರ್ಸ್ ಮೇಲೇ ಮೇಕಪ್ ಮಾಡ್ತಾಯಿರ್ತೀವಿ. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು, ಹೆಂಗೋ ಸ್ವಲ್ಪ ಫ್ರೀ ಆಗಿದೆ ನಾನು ಅಂತೇಳ್ಬಿಟ್ಟು ಈ ಒಂದು ಕ್ರಿಯೇಟ್ನ ನಾನು ಥಿಂಕ್ ಮಾಡಿದೆ. ಸೊ ಯೋಚನೆ ಮಾಡಿ, ಸೊ ನಾನೇ ಒಂದು ಹೊಸ್ದಾಗಿ ಲುಕ್ನ ಕ್ರಿಯೇಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಶಾಪಲ್ಲಿ ನಾನು ಫಸ್ಟು ಪ್ರೇಮರು, ಮಾಯ್ಶ್ಚರೈಸರು, ಕನ್ಸಿಲರು ಎಲ್ಲ ಫೌಂಡೇಶನ್ ಎಲ್ಲ ಫುಲ್ಲು ಹಚ್ಚಿದ್ದೀನಿ. ನಿಮಗೆ ಫುಲ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಫಸ್ಟ್ ಹಚ್ಚಿದ್ದು ನಾನು ಟೋನರ್ ಆದಮೇಲೆ ಕನ್ಸಿಲರ್ ಆದಮೇಲೆ ಪ್ರೇಮರು, ಸೊ ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿದ್ದೀನಿ. ಸೊ ನೆಕ್ಸ್ಟ್ ನಾನು ಕನ್ಸಿಲರಲ್ಲಿ ಕಣ್ಣಿರ್ಬೋದು, ಮೂಗಿರ್ಬೋದು, ಲಿಪ್ ಇರ್ಬೋದು, ಸೊ ಅದನ್ನೆಲ್ಲ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀನಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡ್ಬೋದು, ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಫ್ರೂಟ್ಸ್ ಮೇಲೆ ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಮಾಡಬೇಕಂತನೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಇದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಹೇಗೆ ಮಾಡೋದು ಹೇಗೆ ಅಂತ. ಬಟ್ ಸಿಕ್ಕಾಪಟ್ಟೆ ಕಷ್ಟ, ಹೇಳ್ದಷ್ಟು ಈಸಿ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಅದ್ರ ಮೇಲೆ ಕುತ್ಕೊಳ್ಳೋದು ಅಂದರೆ, ಇವಾಗ ಫೇಸ್ ಮೇಲೆ ಆದರೆ ಮೇಕಪ್ ನೀಟಾಗಿ ಕೂರ್ಬಿಡುತ್ತೆ. ಬಟ್ ಈ ಥರ ಫ್ರೂಟ್ಸ್ ಮೇಲೆ ಮತ್ತು ತೆಂಗಿನಕಾಯಿ ಮೇಲೆ, ಸೊ ಇದ್ರ ಮೇಲೆ ಎಲ್ಲ ಕುತ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ನನಗೆ ಮಾಡೋವಾಗೆ ಗೊತ್ತಾಗಿದ್ದು ತುಂಬ ಕಷ್ಟ ಅಂತಂದ್ಬಿಟ್ಟು. ಮತ್ತು ಮೇಕಪ್ ನೋಡಿ ಈ ಥರ ಫಿನಿಶಿಂಗ್ ಮಾಡಿದ್ದೀನಿ. ಮತ್ತು ಅದ್ರ ಮೇಲೆ ಮತ್ತೆ ಡಾರ್ಕ್ ಆಗಲಿ ಅಂತೇಳ್ಬಿಟ್ಟು ಮತ್ತೆ ಡಾರ್ಕಾಗಿ ಐಲೈನರ್ ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಒಂದು ಗೊಂಬೆ ಥರ ಕ್ರಿಯೇಟ್ ಮಾಡೋಕ್ಕೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಏನಾದರೂ ಮಿಸ್ ಇದ್ದರೆ ಗೊತ್ತಿಲ್ಲ ನನಗೆ, ನೀವೇ ಹೇಳಿ ಏನಾದರೂ ಮಿಸ್ ಮಾಡಿದರೆ. ಮತ್ತು ಐ ಲ್ಯಾಶಸ್ನ ಹಾಕಿದೆ, ಐ ಶ್ಯಾಡೋ ಹಾಕಿದೆ, ಮತ್ತು ಕಣ್ಣಿರ್ಬೋದು. ನಾನು ಏನು ಮೆಜರ್ಮೆಂಟ್, ಏನು ಮಾರ್ಕ್ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಜಸ್ಟ್ ನನ್ನ ಮನಸ್ಸಿಗೆ ಏನು ಬಂತೋ ಸೊ ಅದನ್ನಲ್ಲೇ ಕ್ರಿಯೇಟ್ ಮಾಡಿದ್ದಷ್ಟೇ ನಾನು. ನೀವು ನೋಡ್ಬೋದು, ನಾನು ಯಾವುದೇ ರೀತಿ ಮಾರ್ಕು ಬಿಫೋರೇ ನಾನು ಮೆಜರ್ಮೆಂಟ್ ತೊಗೊಂಡು ಮಾರ್ಕು, ಕಣ್ಣಿರ್ಬೋದು, ಮೂಗಿರ್ಬೋದು, ಲಿಪ್ ಇರ್ಬೋದು, ನಾನು ಏನು ಮಾರ್ಕ್ ಹಾಕಿಲ್ಲ. ಜಸ್ಟ್ ಡೈರೆಕ್ಟಾಗಿ ಫೌಂಡೇಶನ್ ಹಾಕಿದ್ದಾದ ಮೇಲೆ ನಾನು ಕನ್ಸಿಲರಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿರೋದು ಇದನ್ನು. ಸೊ ಐ ಶ್ಯಾಡೋ, ಐಬ್ರೋ ಮತ್ತು ಐ ಲ್ಯಾಶಸ್ಸು, ಹೈಲೈಟರು, ಸೊ ಎಲ್ಲ ಪ್ರತಿಯೊಂದನ್ನು ಯೂಸ್ ಮಾಡಿದ್ದೀನಿ. ಒಂದು ಮೇಕಪ್ಗೆ ಯಾವ ಥರ ಯೂಸ್ ಮಾಡ್ತೀನೋ ಸೊ ಅದೇ ಥರ. ಮತ್ತು ಬ್ರಷ್ ಕೂಡ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತೇಳ್ಬಿಟ್ಟು. ನಮ್ಮ ಶಾಪ್ ಎದುರುಗಡೆ ಇರೋ ಒಂದು ಇಬ್ಬರು ಆಂಟಿನ ಕರೆದು ತೋರಿಸ್ದೆ. ಅವರು ತೆಂಗಿನಕಾಯಿ ಅಂದರೆ ನಂಬಲೇ ಇಲ್ಲ, ಯಾವುದೋ ಗೊಂಬೆನ ತಂದಿಟ್ಟಿದ್ಯಾ ನೀನು, ಗೊಂಬೆಗೆ ಮೇಕಪ್ ಮಾಡಿರೋದು ಅಂತ ಇದ್ರು. ಸೊ ಗೊಂಬೆಗೆ ಮೇಕಪ್ ಮಾಡಿದ್ದಲ್ಲ ಅಂತ ಮತ್ತೆ ಟರ್ನ್ ಮಾಡಿ ತೋರಿಸ್ದೆ, ಅದು ತೆಂಗಿನಕಾಯಿ ಅಂತ. ಹೌದಾ, ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳ್ತಿದ್ರು. ಸೊ ನಿಮ್ಗೇನು ಅನ್ನಿಸ್ತು ಅಂತ ನೋಡಿ. ಸೊ ಮೂಗು ಸಹ ಅಷ್ಟೇ, ನಾನೇ ಓನಾಗಿ ಅಂದರೆ ಯಾವ ಥರನೂ ಮೆಜರ್ಮೆಂಟ್ ಇಲ್ದಿರ, ಇದು ಕಣ್ಣು ಈ ಕಡೆ, ಸೊ ನೋಸ್ ಈ ಥರ ಬರುತ್ತೆ, ಲಿಪ್ ಈ ಥರ, ಸೊ ಅದನ್ನು ಗೆಸ್ ಮೇಲೆ ನಾನು ಹಾಕಿರೋದು. ನಾನು ಏನು ಮೆಜರ್ಮೆಂಟ್ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ ನನಗೇನು ಅನಿಸ್ತೋ ಅದನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಮತ್ತು ಲಾಸ್ಟಲ್ಲಿ ಮೇಕಪ್ ಫಿಕ್ಸರ್ನ ಫಿಕ್ಸ್ ಮಾಡಿ ಮತ್ತು ಹಾಗೆ ಬಿಟ್ಟೆ. ಬಟ್ ನನಗೇನೋ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಓಕೆ, ಹೇರ್ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಬ್ಯಾಂಡ್ನ ನಾನು ತೆಗ್ದಿಲ್ಲ. ಯಾಕಂದರೆ ಅದು ಎಳ್ಳೀರು ಕುಡಿಯೋಕ್ಕೆ ಅಂತ ಒಡ್ಸ್ಕೊಂಡು ಬಂದಿದ್ದು. ಸೊ ಅದಕ್ಕೆ ನಾನು ಬ್ಯಾಂಡ್ನ ಕವರ್ ಮಾಡಿದ್ದೀನಿ ನೀಟಾಗಿ. ಸೊ ನೋಡ್ಬೋದು ಈ ಥರ ಬಂದಿದೆ. ನಮ್ಮ ಶಾಪಲ್ಲೇ ಮಾಡಿದ್ದು. ನಾನು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡೆ. ಮತ್ತು ಸ್ಟಿಕ್ಕರ್ ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಓಕೆ ಸರಿ ಅಂತ ಸ್ಟಿಕ್ಕರ್ ಇಟ್ಟೆ. ಮತ್ತು ಮೂಗ್ಬಟ್ಟು ಮಿಸ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಓಕೆ, ಮೂಗ್ಬಟ್ಟು ಇಡೋಣ, ಟ್ರೆಡಿಷ್ನಲ್ ಲುಕ್ಕಾಗಿರುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಮತ್ತು ಆ ಸ್ಟಿಕ್ಕರ್ನ ತೆಗೆದು ನೋಸ್ ಹತ್ರ ಇಟ್ಟು ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು ನಾಮ ಟೈಪ್ ಇರುವಂಥ ಸ್ಟಿಕ್ಕರ್ನ ನಾನು ಮೇಲೆ ಇಟ್ಟೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.